ಕೇರಿಗೆಂಡಲ್ ಕದ್ರಗಲ್ಲಿಗೆ ಬರ್ತಿದ್ದೀವಿ. ರೋಡ್ ಸರಿಜಿ ಜೋಕುಲು ಪೈರೆಲ್ಲ ಬಂಗ ಬಸ್ಸು ಬೋನಾಗ ಮುಗುಲು ಮಲ್ಲ ಮಲ್ಲ ಟಿಪ್ಪರ್ ಬತ್ತದ ಕಾಂಡೆ ಜೋಕುಲು ಬೋನ ಬೈಯಡ್ ಇಲ್ಲಡ್ ಬರ್ಪೇರ ಅಂದ ಧೈರ್ಯ ಒಟ್ಟಿಗೆ ಸೇರಿ ಒಂದು ರೋಡಿನ ಗೋಸ್ಕರ ನಾವು ಇಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೋಸ್ಕರ ಈ ರೋಡು ತುಂಬ ವರ್ಷದಿಂದ ಈ ಥರನೇ ಸಂಪರ್ಕ ಇದ್ದು ಅದರಲ್ಲಿ ಜಲ್ಲಿದ್ದು ಕೋರೆ ಆಗಿ ತುಂಬ ಗ್ರಾಮಸ್ಥರು ಗಣಿಗಾರಿಕೆಯಿಂದ ತುಂಬ ತೊಂದರೆಯನ್ನು ಅನುಭವಿಸ್ತಿದ್ದಾರೆ. ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಜಲ್ಲಿ ಹಾಕಿ ಮಂಗ ಮಾಡ್ತಿದ್ದಾರೆ. ಆ ರೀತಿಯೇ ಮೊನ್ನೆ ಸಹ ಒಂದು 3-4 ಸಲ ಮನವಿ ಮಾಡಿದ್ದೆವು ನಾವು ಪಂಚಾಯತ್ಗೆ ಸಹ. ಅವರು ಸಹ ನಮ್ಮ ಈ ಇದಕ್ಕೆ ಸ್ಪಂದಿಸದೆ ಅವರೊಟ್ಟಿಗೆ ಸೇರಿ ಸ್ವಲ್ಪ ಈ ಗ್ರಾಮಸ್ಥರು ಸ್ವಲ್ಪ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಕೋರೆಯವರು ಮತ್ತು ಈ ಪಂಚಾಯತ್ನವರು ಸೇರಿ ಈ ರೋಡಿಗೋಸ್ಕರ ಸ್ವಲ್ಪ ಮರಮಾಡಿಸಿ ಒಂದು ರಸ್ತೆಯನ್ನು ಸಂಪರ್ಕವನ್ನು ಸರಿ ಮಾಡಿಸಿಕೊಂಡು ಜನರ ಈ ಸ್ಥಿತಿಯನ್ನು ಸ್ವಲ್ಪ ಅರಿತುಕೊಂಡು ಜನರಿಗೋಸ್ಕರ ಇರುವ ಪಂಚಾಯತ್ ಜನರಿಗೋಸ್ಕರನೇ ಇರಬೇಕಂತ ಕೇಳಿಕೊಂಡು ಈ ಪ್ರತಿಭಟನೆಯಿಂದ ನಾನು 2 ಮಾತನ್ನು ಹೇಳ್ತೇನೆ. ಹಲವು ಬಾರಿ ಬಂಡ ನಿರ್ದುಂಬಳ ಇಂಕ್ಲು ಮಸ್ತ್ ಸರಿ MLA ಆಡು ಐದುದುಂಬದ MLA ನಕ್ಲೆಗಾಡು ಮನವಿ ಮಂತದ ಈ ರೋಡದ ಪರಿಸ್ಥಿತಿ ಇನ್ನಿಕೋಡೆಂದತ್ತು ಸಾಧಾರಣ ವರ್ಷದಿಂಚಿ ಏಪ 12 ಕೌಲಡು ಗಣಿಗಾರಿಕೆ ಸ್ಟಾರ್ಟ್ ಆಂಡ ಆ ನೀರ್ದಿಂಚಿ ಪ್ರತಿಯೊಂಜಿ ನೆಕ್ಲ ತೊಂದರೆ ಬಂದ ರೋಡ್ದ ಸಂಪರ್ಕ ವ್ಯವಸ್ಥೆ ಮೂಲಭೂತ ಹಕ್ಕುಗೆ ಪನ್ಪೇರು ಮೂಲಭೂತವಾದ ವ್ಯವಸ್ಥೆ ಉಂಡ ರೋಡು ನೀರು ಕರೆಂಟ್ ಈ ವ್ಯವಸ್ಥೆ ಎಂಕ್ಲೆಗೆ ನೀರು ರೋಡು ಆತನ ಅಂಡ ಆವಿ ಇನ್ನೀಗ ಏನಪ್ಪ ಈ ಗಣಿಗಾರಿ ಹತ್ರ ಪೂರ ಹಾಲ್ ಆತನು ಅಕ್ಲು ಬರ್ಪೇರು ನಮ್ಮ ಮನವಿ ಮಂತಂದ ನಾವು ಎಂಗ್ಲ ಮೆಂಬರ್ ನಕ್ಲಾಡ ಇಂಚ ಪೂರ ರಿಕ್ವೆಸ್ಟ್ ಮಾಡ್ಕೊಂಡಲ್ಲ ಅಕ್ಲೆ ಬೋಡೆ ಲೆಕ್ಕ ಒಂಜಿ ದಿನ ಪಾಡುವೇರು ತೇಪ ಪಾಡ್ಲೆಕ್ಕನೆ ಮೋನೆಗೆ ಎಂಚ ಪೌಡ್ರ್ ಪಾಡೋಣ ಅಂಚೆನೆ ಪಾಡುವೇರು ಐನು ಅಡೆಗೆ ಮುಗಿತು ಬಿಡ್ಪೇರು ಅವು ನೆಕ್ಸ್ಟ್ ದಿನ ಅನ್ನಗ ಕೂಡ ಬೇರೆ ಸ್ಥಿತಿ ಅದು ಪೋಪುಂಡು ಈನೆಂಕ್ಲೆ ಪದಡ್ ಕಲ್ಲಿಗೆ ಒಂಜಿ ಶಾಲೆ ಉಂಡು ಈತಿದಲ್ಲೇ ಶಾಲೆ ಅಂಗನವಾಡಿ ಉಂಡು ಒಂಜಿ ಹುಷಾರಿಜ್ಜನ್ ನಕ್ಲೆ ಆಡು ದೂರದ ಬೇಲೆ ಪೋಪು ನಕ್ಲೆ ಗಾಡು 2 ವೀಲರ್ ಬರ್ಪು ನಕ್ಲೆ ಗಾಡಿ ಮಸ್ತ್ ಸಮಸ್ಯೆ ಬಂಡ ರೋಡ್ದ ಸಮಸ್ಯೆ ಇದು ಸಮಸ್ಯೆ ಇನ್ನಿ ಕೋಡಿಂದದು ಮಸ್ತ್ ರಿಕ್ವೆಸ್ಟ್ ಅಂಡು ಬಾರಿ ಅನ್ 7 ವರ್ಷದಿಂಜಿ 5 ವರ್ಷ ಕೋರೆ ಇತ್ತು ಬಂದಾದಿತ್ತು ಕೂಡ ಏನಕ್ಕೆ ರಿನ್ಯೂವಲ್ಗೆ ಪೂರ ಏರು ಅವಕಾಶ ಕೊಡ್ತೀರ ಅವೇನು ಉಂತಾವಡು ಐಕೆ ತಡೆ ಕೊರೋಡು ಇಜ್ಜಿಂದಾಂಡ ಇಂಕ್ಲೆಗೆ ಮೂಲ ಪರಿಸ್ಥಿತಿ ಏನಾಯ್ತು ಬಂದಾಗ ಈ ರೋಡನ್ನು ಸರಿ ಮಂತದ್ದು ಇಂಕ್ಲು ಗ್ರಾಮಸ್ಥರು ಸರಿ ಮನ್ಪುವ ಈ ಗಣವಾಹನ ಪೋಪನೇನು ಉಂತಾವಡಿ ಐಕ್ ಬೋಡ ಏನೋ ವ್ಯವಸ್ಥೆ ರೋಡ್ ದಕ್ಲು ಸೇರೊಂದು ಜಲ್ಲಿ ಆತ ಈನ ಬೋಡ ಏನು ಇಂಕ್ಲು ಊರ್ದಕ್ಲು ಸೇರಿ ಮನ್ಪ ನೇನು ನೆರೆದುಂಬಳ ಇಂಕ್ಲು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಡ ಇತ್ತೆ ಏರ್ಪುರ ಉಳ್ಳಾರ ಆತ 5 ದುಂಬು ದಕ್ಲಲ್ಲ ಮನವಿ ಮಂತೊಂದ ಬಾರಿ ಆತನಕ್ಕೆ ಚರ್ಚೆಲ್ಲ ಆತನು ಬಾರಿ ಆತ ರಿಕ್ವೆಸ್ಟ್ ಪೂರ ಮಂತೊಂದ ಆಂಡ ಪ್ರಯೋಜನ ಮೂಲ ಆತಿಜಿ ಇಂದು ಪನ್ಪುನ ಇಂಕ್ಲ ಉದ್ದೇಶ ಗ್ರಾಮಸ್ಥರು ಇನಿ ಸೇರೊಂದಿನಿ ಎಂಗ್ಳು ಮಸ್ತ್ ವರ್ಷದಿಂಚಿ ತಾಳ್ಮೆಡಿತ್ತ ತಾಳ್ಮೆನ ಕಲೆಯನ್ನು ಹಂಚಿತ ಪರಿಸ್ಥಿತಿ ಬೈದಿನದ ಪಣ್ಣಾಗ ಮೂಳು ಪೋಪುಣಂಜಿ 7 ಜನ ಬೂರಿಯರು ಹಾಸ್ಪಿಟಲ್ ಆ ಖರ್ಚಿನ ಪೂರ ಏರು ಕೊರ್ಪೇರು ಸಾಧ್ಯ ಇಜ್ಜಿ ಪಣ್ಣ ಉದ್ದೇಶ ಹೊಡೆದು ಇನ್ನು ಗ್ರಾಮಸ್ಥರು ಪೂರ ಒಟ್ಟು ಸೇರೊಂದು ಈ ಪರಿಸ್ಥಿತಿ ನೆಕ್ ಪಂಚಾಯತಿ ದುಂಬಳ ಇಂಕ್ಲು ಪಂತ ನೆಕ್ಸ್ಟ್ದ ಇಂಕ್ಲ ಪ್ರತಿಭಟನೆಗೆ ನೇರ ಹೊಣೆ ಗ್ರಾಮ ಪಂಚಾಯತಿ ಪಂಪನೆ ಇಂಕ್ಲು ಮನವಿಲ ಮಂದ ಮನವರಿಕೆಲ ಮಂದ ಒಂದು ಎಂಗ್ಲ ಪ್ರತಿಭಟನೆ ಇಡೆಗೆ ಕ್ಲೋಸಿಂಗ್ ಅದು ಉಂತುನ ಪರಿಸ್ಥಿತಿ ಇಜ್ಜಿ ದೇಪಣ್ಣ ನೆರೆದು ಉಗ್ರವಾಯಿನ ಹೋರಾಟನ ಇಂಕ್ಲು ಮನ್ಪುವ ನಿರಂತರವಾಯಿನ ಬೋರ್ಡ್ನ ಏನಕ್ಲ ಇಂಕ್ಲು ರೆಡಿ ಇಂಕ್ಲೆ ರೋಡ್ ಬೋರ್ಡ್ ಇಂಕ್ಲು ಏರ್ನಲ್ಲ ಇಲ್ಲ ರೋಡ್ ಮನ್ಪು ಎಂಕೆ ಅನ್ನತ್ತು ಗ್ರಾಮದ ರೋಡ್ ಗ್ರಾಮಸ್ಥರಿಗೆ ಬೋರ್ಡ್ ಅದು ಬೋಕೆಯನ್ನು ಗ್ರಾಮಸ್ಥರಿಗೆ ಪಂಚಾಯತಿ ಗ್ರಾಮಸ್ಥರಿಗೋಸ್ಕರ ಗ್ರಾಮದ ಸಮಸ್ಯೆಯನ್ನು ಎರಡಕ್ಕೆ ನೋಡಿ ಬಂದಾಗ ಗ್ರಾಮಸ್ಥರು ಪಂಚಾಯತಿಗೆ ನೋಡಿ ಎಂಕ್ಲಿಗೆ ಏರ್ಕೆ ಅಂದಾಗ ಪಂಚಾಯತಿ ಒಂಜಿ ಅಧ್ಯಕ್ಷ ಒಂಜಿ ಯಜಮಾನ ಇತ್ತು ಲೆಕ್ಕ ಅಂಚದ ಅಕಲ್ಟಕ್ಕೆ ಏನಂದಿಲ್ಲ ರಿಕ್ವೆಸ್ಟ್ ಮಂತಂದಿಲ್ಲ ಒಂಜ ಗಣವಾಹನನು ಉಂತವಡು ಎಂಕ್ಲು ರೋಡನ್ನು ಸರಿ ಮನ್ಪ ಇಜ್ಜಿನ ರೋಡು ಎಂಕ್ಲಿಗೆ ಬೋಡ ಇಲ್ಲಕ್ಕೆ ಹಾಕಲು ರೋಡ್ ಮಂತು ಕೊರೋಡು ಗಣವಾಹನನು ಬಿಡ್ಪ ಎಂಕ್ಲು ಆತ ಎಂಕ್ಲ ರಿಕ್ವೆಸ್ಟ್ ಎಂಕ್ಲೆಗೆ ಬಂಡ ನೆರೆದು ಒಂದು ರೋಡ್ ಆದಿ ಆನೊಂಜಿದಲ್ಲ ಒಂಜಿ ಶಾಲೆಗೆ ಪ್ರೈಮರಿ ಒಂಜಿನ 2ನೇ ಕ್ಲಾಸ್ ಡಿಪ್ಪನಾಗ ಒಂದು ಆತನ ರಸ್ತೆ ಒಂದು ಅವೇರ್ದು ಇನಿ ಮುಟ್ಟಲ ಆ ರಸ್ತೆಗೆ ಒಂಜಿ ಚೂರ ಆದಿಪ್ಪು ಇರೆ ಡಾಮರ್ ಆದಿಪ್ಪು ಬೊಕ್ಕೊಂಜಿ ಆದಿಪ್ಪು ಬೂರ್ದುಜ್ಜಿ ನೆಕ್ ಮಸ್ತ್ ಸಲ ಇರೆಗೆ ಮನವಿ ಮಲ್ದಿರಿ ಶಾಸಕರನ ಅಧಿಕಾರಿ ಇಪ್ಪುನಾಗಲ್ಲ ಸುಮಾರು ಶಾಸಕರನ್ನ ಅಲ್ಪಲ ಮನವಿ ಮಲ್ದಿರಿ ಆರ್ಲ ಲಾಸ್ಟಿಗೆ ಓಟು ಬಂದಾಗ ಮಾತ್ರ ಆರ್ಲ ಅವೇಕ್ ವಿಷಯಗಳು ಆರ್ಲ ಬೈದಿನ 5 ತುಂಬ 6 ಬತ್ತಿಜ್ಜಿರು ಆ ವಿಷಯಕ್ಕೆ ದೇ ಬಂದು ಅಡ್ವಾನ್ಸ್ ವರ್ಕ್ ಬತ್ತೀರಿ ಅಡ್ವಾನ್ಸ್ ವರ್ಕ್ ಬತ್ತಿದ್ದು 2 ತಿಂಗಳ ಗೆರೆಗೆ ಆ ವಿಷಯ ಉಂತುದುಂಡು ಅಲ್ಪಲ್ಲ ಇರೆಗೆ ಬೊಕ್ಕ ಇರೆಗೆ ಒಂದು ಎಂಕಿನ ಹೋರಾಟ ಎಂಚ ಬಂದಂಡ
ರಾಜಕೀಯವಾದಿ ಇಪ್ಪು ಪಕ್ಷವಾದಿ ಇಪ್ಪು ಬೊಕ್ಕೊಂಜಿ ಅದು ರಹಿತವಾಯಿನ ಹೋರಾಟ ಎಂಕ್ಲೆ ಬಂದ ಊರಿಗೆ ಬೋಡೈನ ರಸ್ತೆ ಮುಂದೆ ಎಂಕ್ಲೆ ಕರೆಕ್ಟ್ ಅದು ಆವಡಾಯಿನ ಗೊತ್ತಾಂಡಿ ಇರಗೆ ಐಕೆ ಸಾಲದ ಬೊಕ್ಕ ಇರಗೆ ಅವತ್ತನ್ನೇ ಮುಲ್ಪ ಘನವಾನಗಳು ಇರಗೆ ಕ್ರಷರ್ಗೆ ಪೋಪು ನಂಚಿತ ಘನವಾನಗಳು ಹೋಗುದಿಲ್ಲ ಈ ರೋಡ್ ಉಡಿ ಇರಗೆ ಅವೇನು ಪನ್ನೆಂಡ ಒಂಜಾಯ್ಕೆ ಪರ್ಯಾಯ ವ್ಯವಸ್ಥೆ ಮಲ್ತುಕೋ ರೋಡ್ ದೇ ಪನ್ನೆಂಡ ಎಂಕ್ಲೆ ಬೋಡೈನ ರಸ್ತೆ ಒಯ್ಯರ್ದಾತ ಪೋತನು ಇರಿ ಮಾತಾಡಕ್ಲೆ ಗೊತ್ತುಂಡಿ ಇರಗೆ ಅವೇನು ಆಯ್ನಾತ್ ಬೇಗ ರಸ್ತೆನ ಸರಿ ಮಲ್ತುಕೊರೋಡು ಎಂಚೇತಿನ ರಸ್ತೆನ ಹೊಸ 2 ವೇ ರಸ್ತೆನೇ ಮಲ್ತುಕೊರ್ದು ಇರಗೆ ಬೊಕ್ಕಾಕಲಿ ಗಣಿಗಾರಿಕೆ ಮಲ್ಪಿರೋ ಬೇತ ಪ್ರಶ್ನೆ ಊರ್ದಾಕಲಿ ಎಂಚಿನ ಎಂಗ್ಲು ತೀರ್ಮಾನ ಮಲ್ಪ ದೇಪಂಡ ರಸ್ತೆನ ಅಲಕವಾದ ಪೋಯಿನದ ಹತ್ರ ನನ್ನ ಎಂಗ್ಲಿಗೆ ಬಂದ ಬೊಕ್ಕಲೊಂಜಿದಾದ ಬಂಡ ಬಯ್ಯದ ಬೋರ್ತೀರು ಸಿದ್ಧಗಟ್ಟೆ ಹಿಡ್ದು ರಿಕ್ಷಾ ಮಲ್ತೊಂದು ಬರೋಡು ಏರ್ಲ ಹಿರಿಯ ಬರ್ಪುನಾಗ್ಲಿತ್ತು ನಂಡ ನಮ್ಮನ ಊರಿಗೂ ಓಡೆ ಮಾರೆ 12 ಕೌಲ್ಗೆ ಅನ್ನ ಎಂಗ್ಲು ರಿಕ್ಷಾದಾಕಲಿ ಬರ್ಪೂಜ ಮನ್ಪುನ ಅಂಚಿತ ಪಾತ್ರ ಸುಮಾರು ಸತಿ ಬೈತೀನಿ ಇಲ್ಲಿಗೆ ಪೂರ ತೊಂದರೆ ಆವೊಂದುಂಡು ಅಲ್ಪ ಬೊಕ್ಕ ಬರ್ರೆ ಪೂರ ಜರಿ ಒಂದುಂಡು ಪೂರ ಸರಿಜ್ಜು ಇಲ್ಲು ಅವೇ ಇಲ್ಲು ಫುಲ್ ಉಂಡು ಇಲ್ಲು ಗಮ್ಮತ್ತುಂಡು ಇಲ್ಲು ಇದು ಮಾರ್ಗ ಪೂರ ಏರ್ಲ ಬರ್ರೆ ಎಂಜಿ ರಿಕ್ಷಾದಾಗ್ಲು ಏರ್ಗೆಂಡಲ್ ಪದ್ರರಲ್ಲಿಗೆ ಬರ್ತಿದ್ದಿಂಕ್ಲುಂಡು ಅಂಚೆ ಪೂರ ಹುಷಾರಿ ಜನಾಗ್ಲಿ ಪೂರ ಬಂಗಾಪುಂಡು ಪಾರವರು ರೋಡ್ ಸರಿಜಿ ಜೋಕುಲು ಪೈರೆಲ್ಲ ಬಂಗ ಬಸ್ಸು ಬೋನಾಗ ಮುಗಲು ಮಲ್ಲ ಮಲ್ಲ ಟಿಪ್ಪರ್ ಬತ್ತದ ಕಾಂಡೆ ಜೋಕುಲು ಬೋಣ ಬೈಯಡಿ ಇಲ್ಲಡ್ ಬರ್ಪೇರ ಅಂದ ಧೈರ್ಯ ಎಂಕ್ಲೆಗ್ ಅಡೆ ಮುಟ್ಟಂದನ ರೋಡ್ಲ ಉಂಟು ಇಲ್ಲದ ಪುಡ್ಕ ಇಲ್ಲು ಪೂರ ಪೋಂದು ಬತ್ತನ ಮುರಾಣಿ ಇಲ್ಲೋಕೆಲ್ ಮಲ್ತನ ಪೂರ ಗ್ಲಾಸ್ ದಿಂಚಿ ಪೊಡಿ ಯಾವೊಂದುಂಡು ರೇದಂದಕ್ಕೆ ಬಾಂಬುಗು ನೆನ್ನು ಪಂಚಾಯತ್ದಾಗ ಓಟುಗ ಮಾತ್ರ ಬರ್ಪೇರು ಬೊಕ್ಕ ಸೈದಾರ ಜೀವ ಉಳ್ಳಾರ ಅಂದು ಆಕಳು ಬರ್ಪುಜೇರು ಒಪ್ಪಿಗೆ ಕೊರ್ಪೇರು ಆಕಳು ಕೋರೆ ಮನ್ಪಲೆ ಅವು ಮನ್ಪಲೆ ಎಂದು ಮನ್ಪಲೆ ಬೊಕ್ಕ ತಿರ್ಗದು ತೂಪುಜೇರು ಆಕಳು ಎಂಕ್ಲೆಂಗ್ ದೆಕ್ ಆಕಳು ನ್ಯಾಯ ದೆತ್ತು ಕೊರೋಡು ಎಂಕ್ಲು ಬ್ಲಾಸ್ಟಿಂಗ್ ಆನಾಗ ಪನ್ಪುನೆಲ್ಲ ಇದ್ದಾರೆ ಮಿಡ್ಲಡು ಏಪ ದೀಪೇರಂದು ಪಂಡ್ರಾಪ್ಜಿ ಇತ್ತನ ಬಟ್ಟಲ್ ದಿಂಚಿ ತಿರ್ತು ಬೂರ್ಂಡು ಉಪ್ಪಗೆ ಸ್ಟಾರ್ಟ್ ಆಪುಂಡು ಎಂಕ್ಲೆ ಜೋಕ್ಲು ಸೀತಾಕಟ್ಟೆಗೆ ಪೋಯನ್ನ ರಿಕ್ಷಾದಾಕ್ಲು ಬರ್ರಕ್ಕೆ ಏನುಜೇರು ರೋಡ್ ಸಾರಿ ಹಾಗೆ ಪದ್ರಡದಲ್ಲಿ ತಕ್ಕಲ ಪರಿಸ್ಥಿತಿ ಹಂಚಿ ಉಂಟು ಆಕಲ ಕಷ್ಟನು ತೂಡೋದು ಎಂಕಲ್ನ ಗ್ರಾಮಸ್ಥರ ಪ್ರಥಮ ಅದಕ್ಕೆ ನೋಡ ಗ್ರಾಮ ಪಂಚಾಯತ್ ಏನು ಪ್ರಕಟಣೆ ಮಾಡ್ಕೋಡು ಶ್ರಿಂಕ್ ಅನ್ನಾಗ ಇನ್ನು ಕೂಡಬಾರ್ದು ಮಂತ್ ಒಂದು ಕೊಡು ಓಡೆ ಮುಟ್ಟ ಫುಲ್ ಗಟ್ಟಿ ಹಾಪುಂಡು ಆತ್ನೇಟ ಮಂತ್ ಕೊಡಾಪುಂಡು ಗೊತ್ತಾಂಡ ಈಗ ಮುಗ್ಲು ಮಂತ್ ನಕ್ಲಕ್ಲೆ ಗೊತ್ತು ಓಲ ಗೊತ್ತು ಒಂಜಿ ಕಡೆ ಗಟ್ಟಿ ಇಪ್ಪುಂಡು ಒಂಜಿ ಆ ಶ್ರಿಂಕ್ ಆಯ್ನೇನು ಪಾಡ್ದು ಮಂತೊಂದಿಲ್ಲ ಐತ ಮುರಾಣಿ ಆಯ್ತಾರಲ್ಲ ಓಲೋಲು ಗುಂಡಿ ಆದಿತ್ತು ಕೂಡಬಾರ್ದು ಮಂತದ್ದು ರೋಲರ್ ಪಾಡ್ವೆ ಐಡ್ದು ಬೊಕ್ಕ ಟಾರ್ ಪಾಡ್ನು ಏರು ಶಾಸಕರಡನ ನಿಖಲ್ ಎರಡು ಪಾತ್ರೆ ಟಾರ್ದ ವಿಷಯ ಮನ್ಪು ಪಾತ್ರು ಐಕ್ ಬೋರ್ಡ್ ಆಪನ ಟಾರ್ ಇತ್ತು ಎಂದು ಟಾರ್ ಪಾಡ್ನಂಡ ಆಯ್ತು ಅಡಿಕೆ ಆತಂದು ಆತ ಏತ್ ಬೋರ್ಡ್ ಆತ ಮಂತೆ ಇತ್ತತ್ತು ಕರಿಸಲ ನಮ್ಮ ಸುಧಾಕರ್ ಶೆಟ್ಟಿ ವೈಡ್ನಿಂಗ್ ಅನಾಗ ಅಪಗಲ ಅನ್ಪಂತೆ ಐಕ್ ರೋಡ್ಗೆ ಬೋರ್ಡ್ ಆಪನ ಜಲ್ಲಿ ನೀ ಅನ್ಕೊರ್ಪಾನೆ ಎಸ್ಟಿಮೇಟ್ ಪಂತ ನಡೆದು 45 ಲಕ್ಷ ಆಪನ ಅಂತೆ ಖಾಲಿ ಜಲ್ಲಿ ಇತ್ತೆಲ್ಲ ಹಿಂಗೆ ಲೆಕ್ಕ ಮಾಡೋದು ಗೊತ್ತಾ ಸಾಧಾರಣ 45 ಲಕ್ಷ ಖಾಲಿ ಜಲ್ಲಿಗೆ ಆಪುಂಟು ಆ ಜಲ್ಲಿ ಏನು ಕೊಡ್ಪೇವಂತೆ ಆಯ್ತಾ ಮಿತ್ತಿ ಈ ಟಾರದಾದುಂಡತ ಐನು ಓಲಾಂಡ ಗ್ರಾಂಟ್ ಇತ್ತು ವಿಜಯನಗರ ಗ್ರಾಂಟ್ ಇಡು ಐನು ಮನ್ಪೋಟು ಈ ರೋಡ್ ಆಗಿಬಿಟ್ಟು ಕಮ್ಮಿ ಅಂದರೆ 15 ವರ್ಷ ಆಗಿದೆ ಆಯಿತು 15 ವರ್ಷದಿಂದ ಯಾವುದೂ ಆಗ್ತಾ ಇಲ್ಲ ಮತ್ತು ನಾವು ನಮ್ಮ ಇಲ್ಲಿ ಕ್ರಷರ್ ಉಂಟು ವಿತ್ ಲೈಸೆನ್ಸ್ ಇದು ಮಾಡಿಬಿಟ್ಟು ನಾವು ರಾಜ್ಯ ಸರ್ಕಾರಕ್ಕೆ ರಾಯಲ್ಟಿ ಕಟ್ತೇವೆ ಅದರ ಜೊತೆ ಕರೆಂಟ್ ಬಿಲ್ಲು ನಾವು ಕಟ್ತೇವೆ ಪ್ಲಸ್ DMF ಅಂತ ಕಟ್ತೇವೆ DMF ಅಂತ ಹೇಳಿದರೆ ಡಿಸ್ಟ್ರಿಕ್ಟ್ ಮಾನಿಟರಿ ಫಂಡ್ ಅಂತ ಸೊ ಅದನ್ನು ಕಟ್ಟಿದ್ರನ್ನು ಅದು ಲೋಕಲ್ ಏರಿಯಾಗೆ ಯೂಸ್ ಮಾಡಬೇಕು ಅಂತ ಇದೆ ಅದು ಯಾವುದೇ ಫಂಡ್ ರಾಜ್ಯದಲ್ಲಿ ನನಗೆ ತಿಳಿದ ಮಟ್ಟಿಗೆ ಯಾವುದಕ್ಕೂ ಯೂಸ್ ಆಗ್ತಾ ಇಲ್ಲ ಸೊ ಸಫಿಷಿಯೆಂಟ್ ಫಂಡ್ ಆ ಫಂಡನ್ನು ಡೈವರ್ಟ್ ಮಾಡಿದರೆ ಅದದ್ದು ಏರಿಯಾಕ್ಕೆ ಕೊಟ್ಟರೆ ಡೆವಲಪ್ಮೆಂಟ್ ಮಾಡಲಿಕ್ಕೆ ಆಗ್ತದೆ ಆಯಿತಾ ಒಂದು ಸೆಕೆಂಡ್ ನನ್ನ ಕಡೆಯಿಂದ ನಮ್ಮ ಗಾಡಿಗಳು ಹೋಗ್ತಾ ಇದೆ ಸತ್ಯ ಆದರೆ ಗಾಡಿ ಅಂದರೆ ಅದಕ್ಕೆ ಈಕ್ವಲಿ ರಾಜ್ಯ ಸರ್ಕಾರ ಕೂಡ ರೆಸ್ಪಾನ್ಸಿಬಲ್ ರೋಡು ಅದು ಏನು ಬರ್ತಿದೆ ಈಗ ನಾಳೆ ಬಂದುಬಿಟ್ಟು ಈ ರೋಡಲ್ಲಿ ನಾವು ಬಿಡೋದಿಲ್ಲ ಅಂತ ಹೇಳಿದರೆ ಹೇಳಲಿಕ್ಕಾಗೋದಿಲ್ಲ ನಾನು ನನ್ನ ಕಡೆಯಿಂದ ಬೆಸ್ಟ್ ಪಾಸಿಬಲ್ ಏನಿದೆ ಈಗ ಲಾಸ್ಟ್ ಒಂದು 1 ವೀಕ್ 10 ಡೇಸ್ ಬ್ಯಾಕ್ ಇಲ್ಲಿ ಬಂದುಬಿಟ್ಟು ಇದು ಮಾಡಿದ್ರು ಸೊ ಇಮಿಡಿಯೇಟ್ಲಿ ಇದ್ದ ಯಾವ ಗುಂಡಿಗಳನ್ನೆಲ್ಲ ತೆಗೆದುಬಿಟ್ಟು ಅದಕ್ಕೆಲ್ಲ ಫಿಲ್ಲಿಂಗ್ ಮಾಡಿಬಿಟ್ಟು ನಾನು ನನ್ನ ಗಾಡಿಯಲ್ಲಿ ಇದು ಮಾಡಿಬಿಟ್ಟು ಹಾಕಿದ್ದೇನೆ ಮೋರ್ ದೆನ್ 15 ಐ ಕ್ಯಾನ್ ಶೋ ಯು ದ ವೀಡಿಯೋಸ್ ಎಲ್ಲ ಉಂಟಿದೆ ನಾನು ತೋರಿಸ್ತೇನೆ ಸೊ ನಾನು ನನ್ನ ಕಡೆಯಿಂದ ಇದೆಲ್ಲ ನೋಡಿ ಇದು ನಾನು ಮಾಡಿಸಿದ ಕೆಲಸ ಇದು ಯು ಕ್ಯಾನ್ ಜಸ್ಟ್ ಇದು ಮಾಡ್ಬೋದು ಇದು ನಾನು ಈಗ ಮೊನ್ನೆಯಿಂದ ಮಾಡಿದ ಕೆಲಸ ಒಂದು ವಾರದಿಂದ ಮಾಡಿದ ಕೆಲಸ ಇದೆಲ್ಲ ಇದು ಎಲ್ಲ ನಮ್ಮ ವಿಷಯನು ನನ್ನ ಇದು ಬೇಸಿಕಲಿ ಏನಂದರೆ ಜನಗಳಿಗೆ ಸಮಸ್ಯೆ ಆಗಬಾರ್ದು ನಾವು ಇಲ್ಲಿ ಉದ್ಯಮ ಮಾಡ್ತೇವೆ ಅಂತ ಹೇಳಿಬಿಟ್ಟು ಜನಗಳಿಗೆ ಸಮಸ್ಯೆ ಮಾಡುವಾಗಿಲ್ಲ ಇಲ್ಲಿ ಯಾವುದೇ ಜನಗಳು ಇಷ್ಟವರೆಗೆ ಯಾರಾದರೂ ಬಂದುಬಿಟ್ಟು ನನ್ನಿಂದ ಸಮಸ್ಯೆ ಆಗಿದೆ ಅಂತ ಹೇಳಿ ಎಲ್ಲದಕ್ಕೆ ಏನೆಲ್ಲ ಆಗ್ತದೆ ಎಲ್ಲದಕ್ಕೆ ನಮ್ಮ ಕಡೆಯಿಂದ ಸಪೋರ್ಟ್ ಮಾಡ್ತೀವಿ ಬಟ್ ಸೈಮಲ್ಟೇನಿಯಸ್ಲಿ ಈಗ ಗೌರ್ಮೆಂಟಿಂದ ಸಹ ಬರಬೇಕು ಈಗ ನನ್ನ ಹತ್ರ ಒಬ್ಬನ ಹತ್ರ ಹೇಳಿಬಿಟ್ಟು 2 ಕೋಟಿದು ರೋಡ್ ಮಾಡಿ ಅಂತ ಹೇಳಿದರೆ ನಮ್ಮದು ಅಂಥ ಉದ್ಯಮ ಅಲ್ಲ ನಾವೆಲ್ಲ ಚಿಕ್ಕ ಉದ್ಯಮ ಮಾಡುವ ಆದರೂ ಸಹ ಲಾಸ್ಟ್ ಟೈಮ್ ನಾವು ಎಸ್ಟಿಮೇಟ್ ತೊಗೊಂಡ್ಬಿಟ್ಟು ಕ್ಲೋಸ್ ಟು ಅರೌಂಡ್ 40 ರಿಂದ 50 ಲಕ್ಷ ಜಲ್ಲಿ ಬೇಕಾಗ್ತದೆ ಅಂತ ಅದನ್ನು ಸಹ ನಾನು ಕೊಡ್ತೇನೆ ಅಂತ ಒಪ್ಕೊಂಡಿದ್ದೇನೆ ಈ ರೋಡಿಗೆ 40 ರಿಂದ 50 ಲಕ್ಷಕ್ಕೆ ಏನು ಜಲ್ಲಿ ಬೇಕು ಆ ಜಲ್ಲಿಯನ್ನು ನಾನು ಕೊಡ್ತೇನೆ
ಉಳಿದ ಟಾರ್ ಏನಿದೆ ಅದನ್ನು ನೀವು ಗೌರ್ಮೆಂಟಿಂದನ ಶಾಸಕರಿಂದನ ಯಾರ ಹತ್ರದಿಂದ ಮಾಡಿಸಿ ನಾವು ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಮಾಡುವ ಅಂತ ಹೇಳ್ಬಿಟ್ಟು ವೈಡ್ನಿಂಗ್ ಎಲ್ಲ ಮಾಡಿದೆ. ಬಟ್ ಐ ಡೋಂಟ್ ನೋ ಯಾವುದು ಕಾರಣದಿಂದ ಅದು ಆಗಲಿಲ್ಲ. ಓಕೆ, ಇದು ನೀವು ಇವಾಗ ಇಲ್ಲಿ ನಿಮ್ಮ ಕ್ರಷರ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಗಿದೆ? ಈಗ ಒಂದು 6 to 7 years ಆಗಿದೆ. 7 years ಆಗಿದೆ. ಇಲ್ಲಿ ನಾವು ನೋಡಿದ ಪ್ರಕಾರ ಇಲ್ಲಿ ಗ್ರಾಮ ಪಂಚಾಯತ್ ವತಿಯಿಂದ 10 wheel ಹೋಗುವಾಗಿಲ್ಲ ಅಂತ ಒಂದು ಬೋರ್ಡ್ ಹಾಕಿದೆ. ಆಮೇಲೂ ನಿಮ್ಮ ಇಲ್ಲ 10 wheel ಆ ಬೋರ್ಡ್ ಹಾಕಿದ್ರಿಂದ ನಾವು ಯಾವುದೇ 10 wheel ಕೊಂಡೋಗ್ಲಿಲ್ಲ. ಇಲ್ಲ 6 wheelers ಮಾತ್ರ ಹೋಗ್ತಾ ಇರೋದು. ಈಗ ಸಹ 6 wheelers ಮಾಡ್ತಾ ಹೋಗ್ತಾ ಇರೋದು. ಬಟ್ ನನಗೆ ತಿಳಿದಿರಲಿಲ್ಲ ಅದು ಯಾವಾಗ. ಬಿಕಾಸ್ ನಮ್ಮನ್ನು ಕರೆದು ಇದು ಮಾಡಿದರೆ ಈ 10 wheel ಇಲ್ಲದು. ಈಗ ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಬಿಸ್ನೆಸ್ ಈಗ ದೊಡ್ಡ ಕ್ರಂಚಲ್ಲಿದೆ. ಈ 10 wheel ಒಂದು ಹೋಗೋದಿರೋ ಕಾರಣ ನನಗೆ ತುಂಬ ಲಾಸ್ ಆಗ್ತಾಯಿದೆ. ಯಾಕಂದರೆ ಯಾರೇ ಗಾಡಿಯವರು ಬಂದರು 10 wheeler ಬಿಟ್ಟು 6 wheeler ಬರೋದಿಲ್ಲ. ಯಾಕಂದರೆ ಈಗದು ಡೀಸೆಲ್ ಪ್ರೈಸ್, ನಮ್ಮ ರೇಟ್ಸ್ ಎಲ್ಲ ಉಂಟಲ್ಲ, 10 ವರ್ಷ ಮುಂಚೆ ಯಾವ ರೇಟ್ ಇದೆ ಅದೇ ರೇಟ್ ಇದೆ. ಡೀಸೆಲ್ಗೆ 40 ರೂಪಾಯಿ ಇದ್ದದ್ದು ಇವತ್ತು 90 ರೂಪಾಯಿ ಆಗಿದೆ. ನಾವು ಅರಂಬೋಡಿ ಈ 12 ಕಾವಲು ರಸ್ತೆ ಅನ್ನೋದು ಈಗಾಗಲೇ ಸಮಸ್ಯೆ ತುಂಬ ಇತ್ತು. ಸೊ ಅದರ ಬಗ್ಗೆ ನಾವು ಶಾಸಕರಿಗೆ ಕೂಡ, ಅಂದರೆ ನಾವಲ್ಲ, ನಮ್ಮ ಆಡಳಿತ ಮಂಡಳಿ ಶಾಸಕರ ಗಮನಕ್ಕೂ ತಂದಿದೆ. ಸೊ ಹಾಗಾಗಿ ನಿನ್ನೆ ಕೂಡ ಅದರ ಬಗ್ಗೆ ನಾವು ಚರ್ಚಿಸಿದ್ದೇವೆ. ನಮ್ಮ ಪಂಚಾಯತಲ್ಲಿ ನಾವು ಈಗ ಒಂದು ತಿಂಗಳಿಂದ ಅದರ ಬಗ್ಗೆ ಮಳೆಗಾಲ ಬರುವ ಮೊದಲು ಅದನ್ನು ಹೇಗೆ ಸರಿಪಡಿಸ್ಬೋದು ಅನ್ನೋ ಬಗ್ಗೆ ಚರ್ಚಿಸಿ ಅದಕ್ಕೆ ಯಾವ ರೀತಿ ಕ್ರಮ ತಗೊಳ್ಬೋದು ಅಂತ ನಾವು ಮಾತಾಡಿದ್ದಕ್ಕೆ ನಿನ್ನೆ ನಮ್ಮ ಸದಸ್ಯರಾದ ವಿಜಯಕ್ ಅವರು ಶಾಸಕರ ಹತ್ರ ಹೋಗಿ ಮಾತಾಡಿ ಇದರ ಬಗ್ಗೆ ಎಲ್ಲ ಅವರಿಗೆ ತಿಳಿಸಿ ಮನವರಿಕೆ ಮಾಡಿ ಅದಕ್ಕೆ ಆಗುವಂತಹ ಅನುದಾನವನ್ನು ನಮಗೆ ಇಡಬೇಕು ಅನ್ನುವ ಒಂದು ರಿಕ್ವೆಸಿಷನ್ ಅವರಿಗೆ ಹೇಳಿ ಎಲ್ಲ ಬಂದಿರೋ ಬಗ್ಗೆ ನಮಗೆ ಸಾಧಾರಣ ಒಂದು 11:30 ಹಾಗೆ ಪಂಚಾಯತಿಗೆ ಬಂದಿದ್ದಾರೆ ಅವರು. ಆ ವಿಷಯದ ಬಗ್ಗೆ ಮಾಹಿತಿ ನಮಗೆ ಕೊಟ್ಟಿದ್ದಾರೆ. ಸೊ ನಮಗೆ 12 ಕಾವಲ ಜನರಿಂದ ನಮಗೆ ಒಂದು ಮನವಿ ಬೇಕಿತ್ತು. ಸೊ ಈ ಮನವಿಯ ಮೇಲೆ ನಾವು ಮುಂದಿನ ಕ್ರಮಕ್ಕೆ ಮೇಲಧಿಕಾರಿಗಳಿಗೆ, ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಗಳಿಗೆ, ಹಾಗೆ ನಾವು ಶಾಸಕರಿಗೆ ಪತ್ರ ವ್ಯವಹಾರ ಮಾಡುವಂಥ ಕೆಲಸವನ್ನು ಖಂಡಿತವಾಗ್ಲೂ ಮಾಡ್ತೇವೆ. ಹಾಗೂ ಈ ಒಂದು ರಸ್ತೆ ಸರಿಪಡಿಸುವ ವಿಷಯದಲ್ಲಿ ನಾವು ಜನರಿಗೆ ಯಾವ ರೀತಿಯಲ್ಲಿ ಸ್ಪಂದನ ಕೊಡಲಿಕ್ಕೆ ಆಗ್ತದೆ, ತಾತ್ಕಾಲಿಕವಾಗಿ ಇರ್ಬೋದು ಅಥವಾ ಪರ್ಮನೆಂಟ್ ಸೊಲ್ಯೂಷನ್ ಹೇಗೆ ತಗೊಳ್ಬೋದು ಅದರ ಬಗ್ಗೆ ನಾವು ಚರ್ಚಿಸಿ, ಇವತ್ತೇ ಆ್ಯಕ್ಚುಲಿ ಸಾಮಾನ್ಯ ಸಭೆ ನಿಗದಿಯಾಗಿತ್ತು. ಸೊ ಈ ಒಂದು ವಿಷಯ ಇದ್ದದ್ರಿಂದ ಅದನ್ನು ನಾಳೆಗೆ ನಾವು ಮುಂದುವರಿಸಿ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿ ಮುಂದಿನ ಕ್ರಮ ತೆಗೆದುಕೊಳ್ಳೋಣ. ಒಂದು ಕ್ರಷರ್ ಇದ್ದ ಮೇಲೆ ಅದನ್ನು ಒಂದು ಸಾಗಾಟ ಮಾಡಲಿಕ್ಕೆ ವೆಹಿಕಲ್ಸ್ ಹೋಗುವುದು ಸಹಜ. ಸೊ ಅದಕ್ಕೆ ನಾವು ನಮ್ಮ ಆಡಳಿತ ಮಂಡಳಿ ಅವರ ಓನರ್ ಯಾರಿದ್ದಾರೆ ಅವರ ಹತ್ರ ಮಾತಾಡಿ ಅದರ ಮೇಂಟೆನೆನ್ಸ್ ಒಂದು, ಈಗ ತುಂಬ ಸಲ, ಈಗ 1-2 ಸಲ ವೆಹಿಕಲ್ಸ್ ಅಂತ ರಸ್ತೆ ಅಂತ ಹೇಳಿದ ಮೇಲೆ ವೆಹಿಕಲ್ಸ್ ಹೋಗ್ತದೆ. ಸೊ ಸುಮಾರು ಸಲ ಹೋಗಿರೋದ್ರಿಂದ ಅದರ ಮೇಂಟೆನೆನ್ಸ್ ಮಾಡಲಿಕ್ಕೆ ಒಂದು ರಿಕ್ವಿಸಿಷನ್ ಮಾಡಬೇಕು ಅಂತ ಹೇಳಿಕೊಂಡು ನಾವು ಮಾತಾಡ್ಕೊಂಡಿದ್ದೆ. ಅದನ್ನು ಇವತ್ತು ಮೀಟಿಂಗಲ್ಲಿ ಸಹ ನಾವು ಮಾತಾಡಬೇಕಂತ ಇದ್ವಿ. ಸೊ ಈಗ ಆಲ್ರೆಡಿ ಅವರು ಅದಕ್ಕೆ ಸಹಕಾರಾತ್ಮಕವಾಗಿ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದರ ಆಧಾರದ ಮೇಲೆ ಮುಂದಿನ ಕ್ರಮ ನಾವು ತಗೊಳ್ತೇವೆ. ನಮ್ಮ ಆರಂಬೋಡಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರುವಂಥ ಈ 12 ಕಾವಲು ರಸ್ತೆ ಇದು ತುಂಬ ನಾದು ರಸ್ತೆಯಲ್ಲಿದೆ. ಈ ಬಗ್ಗೆ ನಮ್ಮ ಗ್ರಾಮದ ಜನಗಳೊಟ್ಟಿಗೆ ನಮ್ಮ ಪಂಚಾಯತ್ ಯಾವಾಗಲೂ ಇರ್ತದೆ. ಒಂದು ವಾರಕ್ಕೆ ಮುಂಚೆ ಅವರು ಗ್ರಾಮಸ್ಥರು ಬಂದು ನಮ್ಮ ಪಂಚಾಯತಿಗೆ ಒಂದು ಬೇಡಿಕೆ ಕೊಟ್ಟರು, ಈ ರಸ್ತೆಯನ್ನು ದುರಸ್ತಿ ಮಾಡಬೇಕು ಅಂತ. ಹಾಗಾಗಿ ನಾವು ಕೂಡಲೇ ಆ ಬಗ್ಗೆ ಸ್ಪಂದಿಸಿ ನಮ್ಮ ಪಂಚಾಯಿತಿಯ ವ್ಯಾಪ್ತಿಯನ್ನು ಮೀರಿ ಸುಮಾರು 1 ಲಕ್ಷದ ಹತ್ರ ಅದರ ಚರಂಡಿ ರಿಪೇರಿ ಇದನ್ನೆಲ್ಲ ಮಾಡಿಸಿಕೊಟ್ಟಿದ್ದೇವೆ. ಇನ್ನು ಮುಂದೆ ಕೂಡ ನಾವು ನಮ್ಮ ಗ್ರಾಮಸ್ಥರಿಗೆ ಏನೂ ತೊಂದರೆ ಆಗದ ಹಾಗೆ, ಯಾಕಂದರೆ ನಮ್ಮ ಗ್ರಾಮ ಅಂತ ಹೇಳಿದಾಗ ನಮ್ಮ ಗ್ರಾಮದ ರಸ್ತೆ ಜನಗಳ ಬೇಡಿಕೆಯನ್ನು ಪೂರೈಸುವುದು ನಮ್ಮ ಕರ್ತವ್ಯ. ಆದರೆ ಇದು ಸ್ವಲ್ಪ ನಮ್ಮ ಪಂಚಾಯತಿಗೆ ಮೀರಿದ ಒಂದು ವಿಷಯ ಆದ್ದರಿಂದ ಮಾನ್ಯ ಶಾಸಕರಲ್ಲಿ ಮತ್ತು ನಮ್ಮ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರಲ್ಲೆಲ್ಲ ಸೇರಿಸಿಕೊಂಡು ಈ ಒಂದು ಸಮಸ್ಯೆಯನ್ನು ಖಂಡಿತವಾಗಿಯೂ ಆದಷ್ಟು ಬೇಗ ಪರಿಹರಿಸುತ್ತೇವೆ ಅಂತ ಹೇಳ್ತಾರೆ.